ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಶಂಕರಾಪುರದಲ್ಲಿದ್ದೇನೆ. ಇವತ್ತು ನನ್ನ ಜೊತೆ ಸಚಿನ್ ಶಂಕರಾಪುರ ಇವರಿದ್ದಾರೆ. ಇವರು ತನ್ನ ಮನೆಯಲ್ಲಿಯೇ ಕೆಲವೊಂದು ಕಂಬಳಕ್ಕೆ ಹಾಗೆಯೇ ದೈವ ದೇವರುಗಳಿಗೆ ಬೇಕಾದಂತಹ ಪರಿಕರಗಳನ್ನು ತಯಾರಿಸ್ತಾ ಬಂದಿದ್ದಾರೆ. ಸಚಿನ್ ಅವರೇ ನಮಸ್ತೆ. ನಮಸ್ತೆ ಸರ್, ನೀವು ಯಾವ ರೀತಿಯ ಪರಿಕರಗಳನ್ನು ತಯಾರಿಸ್ತಾ ಬಂದಿದ್ದೀರಾ? ನಾವು ದೈವಗಳದ್ದು ಮೂರ್ತಿ ಮತ್ತು ದೈವಗಳದ್ದು ಮೂರ್ತಿ ಎಲ್ಲ ಮಾಡ್ತೇವೆ. ಅದ ನಂತರ ಕಂಬಳಕ್ಕೆ ಬೇಕಾದ ಕೆಲವು ವಸ್ತುಗಳನ್ನು ನಾನು ತಯಾರು ಮಾಡಿ ಕೊಡ್ತೇನೆ. ನುಗ ಮತ್ತು ನೇಗಿಲು ಮತ್ತು ಚೈನ್, ಉರ್ಕು ಮತ್ತು ಕಂಬಳದ್ದು ಗುಂಡಲ, ನುಗದ್ದು ಗುಂಡಲ ಅದೆಲ್ಲ ಮಾಡಿ ಕೊಡ್ತೇವೆ. ಓಕೆ. ದೈವ ದೇವರುಗಳಿಗೆ? ದೈವದೇವರಂದರೆ ಎಲ್ಲ ಬರ್ತದೆ ಮೂರ್ತಿ, ಹಿತ್ತಳೆಯದ್ದು, ಪಾಪೆ, ಪಂಜುರ್ಲಿ ಮತ್ತು ಎಲ್ಲ ಬೆಳ್ಳಿಯದ್ದು ಎಲ್ಲ ಕಟ್ಸಲೆಯಿಂದ ಹಿಡಿದು ಎಲ್ಲ ಐಟಮ್ ಮಾಡಿ ಕೊಡ್ತೇವೆ. ಓಕೆ. ಈಗ ಒಂದು ಮೂರ್ತಿ ಮಾಡಬೇಕಾದ್ರೆ ಎಷ್ಟು ಟೈಮ್ ಹಿಡಿತದೆ ಅಂತ? ಮೂರ್ತಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸಣ್ಣದ ಮೂರ್ತಿ ಆದರೆ ನಮಗೊಂದು 3 ದಿವಸ ಬೇಕು. ಅದಕ್ಕೆಲ್ಲ ಇದು ವ್ಯಾಕ್ಸಲ್ಲಿ ಕೆಲಸ ಮಾಡಿ ಅದ ನಂತರ ಮಣ್ಣೆಲ್ಲ ಕಟ್ಟಲಿಕ್ಕೆ ಉಂಟು. ಅದೆಲ್ಲ ಕಟ್ಟಿ ಆಗುವಾಗ ಸಾಧಾರಣ ಒಂದು 4 ದಿವಸ ಏನಾದರೂ ಬೇಕಾಗ್ತದೆ ಅದಕ್ಕೆ. ಅದ ನಂತರ ಅದನ್ನು ಕ್ಲೀನ್ ಮಾಡಲಿಕ್ಕೆ ಒಂದು 3 ದಿವಸ ಬೇಕು. ಅಂತೂ 1 ವಾರ ಬೇಕೆ ನಮಗೆ ಒಂದು ಮೂರ್ತಿಯನ್ನು ರೆಡಿ ಮಾಡಬೇಕಾದ್ರೆ. ಓಕೆ. ಈ ಕೆಲಸವನ್ನು ಎಷ್ಟು ಸಮಯದಿಂದ ಮಾಡ್ತಾ ಬಂದಿದ್ದೀರಾ? ನಾನು ಸಾಧಾರಣ ಒಂದು ಸೆವೆಂತ್ ನಂತರ ಇಲ್ಲಿ ಮನೆಯಲ್ಲೆಲ್ಲ ಮಾಡ್ತಿದ್ದರು. ಹಾಗೆ ಅವರದ್ದು ಸ್ವಲ್ಪ ನೋಡಿ ನಾನೇ ಸ್ವಲ್ಪ ಮಾಡಲಿಕ್ಕೆ ಶುರು ಮಾಡಿದೆ. ಅದ ನಂತರ ನಂದು PUC ನಂತರ ಇದನ್ನು ಸಾಧಾರಣ ಮಾಡಲಿಕ್ಕೆ ಶುರು ಮಾಡಿದೆ. ಅದ ನಂತರ ಈಗ ಕಂಪಲ್ಸರಿ ಮಾಡ್ತಾಯಿದ್ದೇನೆ. ಅದ ನಂತರ ನಾನು ಇದು ಕಾಲೇಜಲ್ಲಾಗಿ ಕೋರ್ಸ್ ಮಾಡಿ ಮತ್ತು ಇದು KSRTCಯಲ್ಲಿ 1 ಇಯರ್ ವರ್ಕ್ ಮಾಡಿದೆ. ಅದಾದ ನಂತರ ಇದೇ ಕೆಲಸ ಮಾಡ್ತಿದ್ದೆ. ಅದು ಹೋಗುವಾಗ ಕೂಡ ಮಾಡ್ತಿದ್ದೆ. ಅದ ನಂತರ ಇದನ್ನೇ ಕಂಟಿನ್ಯೂ ಮಾಡಿದ್ದೇನೆ. ನೀವು ಕಂಬಳದಲ್ಲಿ ಕೂಡ ಭಾಗವಹಿಸ್ತಾ ಇರ್ತೀರಾ. ಯಾವ ಟೀಮ್ ಜೊತೆ ಹೆಚ್ಚಾಗಿ ಅಂದರೆ ಮೊದಲು ನಾನು ಮಾರ್ನಾಡ್ HP ನಿವಾಸ ಅದರಲ್ಲಿ ಹೋದೆ. ಅದರಲ್ಲಿ ಈಗ ಕೂಡ ಇದ್ದೇನೆ. ಮತ್ತು ನಂದಳಿಕೆ ಶ್ರೀಕಾಂತ್ ಭಟ್ರು ಅವರ ಟೀಮಲ್ಲಿ ಈಗ ಒಂದು 5 ವರ್ಷ ಆಯಿತು ಹೋಗ್ತಾ ಇದ್ದೇನೆ, ತೊಂದರೆ ಇಲ್ಲ ಅದರಲ್ಲಿ. ಮತ್ತು ಅದ ನಂತರ ಶಿವಪುರ ಎಳಗುಳಿ ಅಂತ ಅವರೊಟ್ಟಿಗೆ ಇದ್ದೇನೆ. ಅದಾದ ನಂತರ ನಂದಳಿಕೆಯಲ್ಲಿ ಇನ್ನೊಬ್ಬರು ಇದ್ದರು, ನಮ್ಮದು ಫ್ರೆಂಡ್ ಸಂತೋಷ್ ಅಂತ, ಅವರೊಟ್ಟಿಗೆ ಕೂಡ ಹೋಗ್ತಿದ್ದೆ. ಅವರೀಗ ಕೋಣೆ ಎಲ್ಲ ಕಟ್ಟೋದೆಲ್ಲ ಬಿಟ್ಟರು. ನಂತರ ಹೊಸತ್ತೊಂದು ಟೀಮ್ ಆಯಿತು ನಮ್ಮದು, ಮುಲ್ಕಿ ಕವತ್ತಾರ್, ಅವರ ಟೀಮಲ್ಲಿ ನಿರಂತರವಾಗಿ ಹೋಗ್ತಿದ್ದೇನೆ. ಓಕೆ. ಈಗ ಯಾವುದಾದ್ರೂ ಒಂದು ಮೂರ್ತಿ ಅಥವಾ ಯಾವುದಾದ್ರೂ ಒಂದು ಕಂಬಳದ ಪರಿಕರ ಮಾಡಬೇಕಂದ್ರೆ ಅದರಲ್ಲಿ ಯಾವುದೆಲ್ಲ ಪ್ರೊಸೆಸ್ ಇರ್ತದೆ ಅಂತ? ಅಂದರೆ ಈಗ ಮೂರ್ತಿಯ ಕೆಲಸ ಅಂದರೆ ಮಸ್ಟಿಗೆ ನಾವು ವ್ಯಾಕ್ಸಲ್ಲಿ ಮಾಡಬೇಕು. ವ್ಯಾಕ್ಸಲ್ಲಿ ಮಾಡಿ ಆದ ನಂತರ ಅದಕ್ಕೆ ಮಣ್ಣೆಲ್ಲ ಕಟ್ಟಲಿಕ್ಕೆ ಉಂಟು. ಮಣ್ಣೆಲ್ಲ ಕಟ್ಟಿದ ನಂತರ ಅದಕ್ಕೆ ಎರಕ ಮಾಡುವ ಒಂದು ಕ್ರಮ ಉಂಟು. ಎರಕ ಆದ ನಂತರ ಮತ್ತು ಅದನ್ನು ಕ್ಲೀನಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು. ಅದಂದರೆ ಸಾಧಾರಣ ಒಂದು 1 ವಾರ ಹೋಗ್ತದೆ ನಮಗೆ ಆ ಕೆಲಸಕ್ಕೆ, ನಮಗೆ ದೈವದೇವರದ್ದೆಲ್ಲ ಮೂರ್ತಿ ಮಾಡಲಿಕ್ಕೆ. ಮತ್ತು ಕಂಬಳದ ಪರಿಕರ ಅಂದರೆ ಅದರಲ್ಲಿ ನಮ್ಮದು ಹೆಚ್ಚಾಗಿ ಚೈನ್ ಮತ್ತು ಉರ್ಕೆಲ್ಲ ಬರ್ತದೆ. ಅದಾದರೂ ನಮಗೊಂದು 2-3 ದಿವಸದಲ್ಲಿ ಮಾಡಲಿಕ್ಕೆ ಆಗ್ತದೆ. ಮತ್ತು ನೊಗಕ್ಕೆ ಹಿತ್ತಳೆ ಮುಚ್ಚಿಸೋದು ಅದಾದರೆ ಒಂದು 2-3 ದಿವಸ ಬೇಕು ಅದಕ್ಕೆಲ್ಲ, ಆ ಕೆಲಸಕ್ಕೆ. ಈಗ ಯಾವುದೇ ಒಂದು ಪರಿಕರ ಮಾಡಬೇಕಾದ್ರೆ ಅದಕ್ಕೆ ಒಂದು ಅಳತೆ ಅಂತ ಇರ್ತದೆ. ಅದನ್ನು ಯಾವ ಆಧಾರದ ಮೇಲೆ ನೀವು ಡಿಸೈಡ್ ಮಾಡ್ತೀರಾ? ಕಂಬಳಕ್ಕೆ ಆದರೆ ನಮಗೇನು ಅಷ್ಟು ಒಂದು ಅಳತೆ ಇರ್ತದೆ, ಅದಕ್ಕೆ ನಮ್ಮ ಅಂದಾಜಲ್ಲಿ ಮಾಡೋದು. ನಮ್ಮದು ದೈವದೇವರಂದರೆ ಅದಕ್ಕೆ ಒಂದು ಲೆಕ್ಕ ಉಂಟು, ಆಯ ಉಂಟು, ಆಯಾ ಪ್ರಮಾಣದಲ್ಲಿ ಮಾಡಬೇಕಾಗ್ತದೆ ಮೂರ್ತಿ ಎಲ್ಲ. ಇದೊಂದು ಪಾಪೆ ಅಂದರೆ ಒಂದು 7 ಇಂಚಿ, ಮತ್ತೊಂದು 8 ಇಂಚು, 9 ಇಂಚು, ಹಾಗೆ ಒಂದು ಆಯ ಎಲ್ಲ ಬರ್ತದೆ. ಮುಖ ಅಂದರೆ ಅದಕ್ಕೆ ದೊಡ್ಡ ಬರ್ತದೆ. ಅದೊಂದು ನಮ್ಮ ಪಾರ್ಟಿಯವರು ಹೇಗೆ ಹೇಳ್ತಾರೆ ಆ ಸೈಜಿಗೆ ನಾವು ಮಾಡಿ ಕೊಡಬೇಕಾಗ್ತದೆ. ನೀವು ದೈವ ದೇವರುಗಳ ಪರಿಕರಗಳನ್ನೆಲ್ಲ ಮಾಡ್ತಿರ್ತೀರ. ಈಗ ಬಿಡುವಿನ ಸಮಯದಲ್ಲಿ ಯಾವ ರೀತಿಯ ಕೆಲಸಗಳನ್ನೆಲ್ಲ ಮಾಡ್ತೀರಾ? ಬಿಡುವಿನ ಸಮಯದಲ್ಲಿ ಅಂದರೆ ಕಂಬಳದ್ದು ಕೆಲವು ವಸ್ತುಗಳನ್ನು ತಯಾರು ಮಾಡ್ತೇವೆ. ಸಣ್ಣ ಸೋಕೇಸ್ ಪೀಸ್, ನುಗ, ನೇಗಿಲು ಮತ್ತು ಹಲಗೆ, ಕನಹಲಗೆ, ಅಡ್ಡಹಲಗೆ, ಮತ್ತು ಸಣ್ಣದು ಹಗ್ಗ ಮತ್ತು ಸಣ್ಣದು ಬೆತ್ತ ಎಲ್ಲ ತಯಾರು ಮಾಡಿ ಕೊಡ್ತೇವೆ ಸೋಕೇಸದ್ದು. ಅದ ನಂತರ ಅದರೊಟ್ಟಿಗೆ ನಮ್ಮದು ಮನೆಯಲ್ಲಿ ಒಂದು ಕೋಣ ಉಂಟು, ಅದರೊಟ್ಟಿಗೆ ಇರ್ತೇನೆ. ಕೋಣ ಸಾಕಿ ಅದರೊಟ್ಟಿಗೆ ಅದನ್ನು ಓಡಿಸೋದು ಅದೆಲ್ಲ ಮಾಡ್ತಾ ಇರ್ತೇನೆ ಬಿಡುವಿನ ಸಮಯದಲ್ಲಿ. ಸಚಿನ್ ಅವರೇ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದುದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.